ವೀಕ್ಷಕರ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಪುರಸಭೆ ಕಾರ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಿಸಲಾಯಿತು. ಹಾಗೂ ಇದೇ ದಿನ ಪುರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಮರಿರಾಮಪ್ಪರವರು ಮಾತನಾಡಿ, ಕಲ್ಯಾಣ ಕರ್ನಾಟಕದ ಹಲವು ಭಾಗಗಳು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದವು. ಅವುಗಳು ಭಾರತಕ್ಕೆ ಸೇರ್ಪಡೆಯಾದ ದಿನ ವಿಮೋಚನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಪುರಸಭೆ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಈ ಕಾರ್ಯಕ್ರಮ ಆಚರಿಸಿದ್ದು ಕೂಡ ವಿಶೇಷ ಎಂದರು. 1947ರಲ್ಲಿ ಸ್ವತಂತ್ರ ಸಿಕ್ಕಿತು. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 8 ಜಿಲ್ಲೆಗಳು ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದವು. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೇತೃತ್ವದಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದ ಕಲ್ಯಾಣ ಕರ್ನಾಟಕದ ಕೆಲವು ಭಾಗಗಳು 1948 ಸೆಪ್ಟೆಂಬರ್ 17ರಂದು ಭಾರತಕ್ಕೆ ವಿಲೀನಗೊಳಿಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಮರಿರಾಮಪ್ಪ, ಪುರಸಭೆ ಉಪಾಧ್ಯಕ್ಷರಾದ ಅಂಬಿಕಾ ದೇವೇಂದ್ರಪ್ಪ, ಪುರಸಭೆಯ ಸದಸ್ಯರಾದ ರಾಜೇಶ್ ಬೆಡಗಿ, ದೀಪಕ್ ಕಟಾರಿ, ಪಟ್ರೇಶ್ ಬಾಳಪ್ಪ, ಪುರಸಭೆಯ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು HB ಭರಮಪ್ಪ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮಸ್ಕಾರ. ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನಾಚರಣೆಯ ಅಂಗವಾಗಿ ಆಸೀನರಾದಂಥ ಎಲ್ಲ ಸರ್ವ ಸಿಬ್ಬಂದಿ ವರ್ಗದವರೇ, ಏನಿವತ್ತು ಕಲ್ಯಾಣ ಕರ್ನಾಟಕದ ವಿಚಾರವಾಗಿ ನಮ್ಮ CO ಬಸವರಾಜ್ ಸರ್ ಅವರು ಮಾತಾಡಿದ ಹಾಗೆ, ನಿಜಾಮರ ಅಧಿಕಾರದಲ್ಲಿದ್ದಾಗ ಅವ್ರನ್ನ ವಿಮುಕ್ತಗೊಳಿಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂದಿನ ಗೃಹ ಮಂತ್ರಿಗಳಾದಾಗ ಅದನ್ನು ಮುಕ್ತಿಗೊಳಿಸಿ ಕಲ್ಯಾಣ ಕರ್ನಾಟಕಕ್ಕೆ ಸೇರಿಸಿ ಇವತ್ತೇನು ನಾವೇನು ಹೈದರಾಬಾದ್ ಕರ್ನಾಟಕ ಅಂತ ಏನಂತ ಇದ್ದೀವಿ, ಈ ವಿಚಾರವಾಗಿ ಅದರಿಂದ ಎಲ್ಲರೂ ನಾವೇನು ಇಲ್ಲಿ ನಿಂತಿದ್ದೀವಿ ಅಂದರೆ ಹೈದರಾಬಾದ್ ಕರ್ನಾಟಕದ ಕೋಟಾದಡಿ ನಾವು ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಹೈದರಾಬಾದ್ ಕರ್ನಾಟಕ 6 ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಅದಕ್ಕೆ ಹೋರಾಟ ಮಾಡಿ ಏನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ 371J ಅದರ ಅಡಿಯಲ್ಲಿ ಎಲ್ಲ ಹಿಂದುಳಿದ ತಾಲೂಕುಗಳು, ಹಿಂದುಳಿದ ಜಿಲ್ಲೆಗಳು ಇವು ಎಲ್ಲ ಅಭಿವೃದ್ಧಿ ಆಗ್ಬೇಕಂತೇಳಿ ಹೋರಾಟ ಮಾಡಿ ಆಗಿನ ಭೀಮಣ್ಣ ಖಂಡ್ರೆಯವರು ಅಧ್ಯಕ್ಷರು, ಫಸ್ಟ್ ಭೀಮಣ್ಣ ಖಂಡ್ರೆಯವರು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಹೋರಾಟದ ಫಲವಾಗಿ ಈಗೇನು 6 ಜಿಲ್ಲೆಗಳು ಅದರ ಅನುದಾನದ ಅಡಿಯಲ್ಲಿ ಸರ್ಕಾರದ ಉಪಯೋಗದಲ್ಲಿ ನಾವೆಲ್ಲ ನಿಂತು, ಆಮೇಲೆ ಉದ್ಯೋಗದಲ್ಲೇ ಇರ್ಬೋದು, ವಿದ್ಯಾಭ್ಯಾಸದಲ್ಲಿರ್ಬೋದು, ಆರ್ಥಿಕವಾಗಿ ಮುಂದೆ ಬರಬೇಕು ಇವೆಲ್ಲ ತಾಲೂಕುಗಳಂತೇಳಿ ಹೋರಾಟ ಮಾಡಿ ಆಗಿನ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಆಡಳಿತವನ್ನು ಈ 6 ಜಿಲ್ಲೆಗಳಿಗೆ ಸಂಸತ್ನಲ್ಲಿ ಒಂದು ವಿಧೇಯಕ ತಂದು ಈ 6 ಜಿಲ್ಲೆಗಳಿಗೆ ಮುಕ್ತಿಗೊಳಿಸಿದಂಥ ಕೀರ್ತಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ. ಅದರ ಅನುದಾನದಡಿಯಲ್ಲಿ ಎಲ್ಲರೂ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ತಾ ನಮ್ಮ DMF ಫಂಡ್ ಅಂತೇಳಿ ಬರ್ತಾ ಇದೆ, ಅದರಲ್ಲಿ ಎಲ್ಲ ವಾರ್ಡ್ಗಳು ಅಭಿವೃದ್ಧಿ ಪಡಿಸುವಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಎಲ್ಲ ಕೈಯೆಲ್ಲ ಬಂದ್ ಮಾಡಿ ಸ್ವಚ್ಛ ಭಾರತ ಮಿಷನ್ ಪ್ರತಿಜ್ಞೆ ನಾನು ಹೇಳ್ತೀನಿ ಸರ್. ಮಹಾತ್ಮ ಗಾಂಧಿ ಅವರು ಸ್ವತಂತ್ರ ಭಾರತದ ಮಾತ್ರವಲ್ಲದೆ ಸ್ವಚ್ಛತೆ ಮತ್ತು ಅಭಿವೃದ್ಧಿ ಭಾರತ ಕನಸು ಕಂಡಿದ್ದರು. ಅದರ ಪ್ರಕಾರ ಸ್ವಚ್ಛತಾ ಒಂದು ಪ್ರತಿಜ್ಞೆ ತಿಳಿಸ್ತೀನಿ ಸರ್. ಈಗ ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತೆಗೆ ಸೇವೆ ಸಲ್ಲಿಸುವುದು ನಮ್ಮ ಕರ್ತವ್ಯ. ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ಮೀಸಲಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನಾನು ವರ್ಷಕ್ಕೆ 100 ಗಂಟೆಗಳು, ವಾರಕ್ಕೆ 2 ಗಂಟೆಗಳು ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತೆಗಾಗಿ ಕೆಲಸ ಮಾಡಲು ಮೀಸಲಿಡುತ್ತೇನೆ. ನಾನು ಕಸ ಹಾಕುವುದಿಲ್ಲ, ಕಸ ಹಾಕಲು ಬಿಡುವುದಿಲ್ಲ. ನಾನು ನನ್ನೊಂದಿಗೆ, ನನ್ನ ಕುಟುಂಬದೊಂದಿಗೆ, ನನ್ನ ಪ್ರದೇಶ, ನನ್ನ ಹಳ್ಳಿ ಮತ್ತು ನನ್ನ ಕೆಲಸದ ಸ್ಥಳದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಪ್ರಾರಂಭಿಸುತ್ತೇನೆ.
ಈ ದೃಢ ನಂಬಿಕೆಯೊಂದಿಗೆ ನಾನು ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛ ಭಾರತ ಮಿಷನ್ನ ಸಂದೇಶವನ್ನು ಪ್ರಚಾರ ಮಾಡುತ್ತೇನೆ. ನಾನು ಇಂದು ತೆಗೆದುಕೊಳ್ಳುತ್ತಿರುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ಇತರ 100 ಜನರನ್ನು ಪ್ರೋತ್ಸಾಹಿಸುತ್ತೇನೆ. ಅವರು ತಮ್ಮ 100 ಗಂಟೆಗಳನ್ನು ಸ್ವಚ್ಛತೆಗಾಗಿ ಮೀಸಲಿಡುವಂತೆ ಮಾಡಲು, ಸ್ವಚ್ಛತೆಯ ಕಡೆಗೆ ನಾನು ಇಡುವ ಪ್ರತಿಯೊಂದು ಹೆಜ್ಜೆಯು ನನ್ನ ದೇಶವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ ಎಂದು ನನಗೆ ವಿಶ್ವಾಸವಿದೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.